ನಿನ್ನೆ ಪಂದ್ಯದಲ್ಲಿ ಅಂದ್ರೆ ಆ CSK RR ಪಂದ್ಯದಲ್ಲಿ ವಿಜಯ್ ಡಿಸ್ಕಷನ್ ಪಾಯಿಂಟ್ ಆಫ್ ಡಿಸ್ಕಷನ್ ಏನಂದ್ರೆ ಅಬ್ಸ್ಟ್ರಕ್ಟಿಂಗ್ ದ ಫೀಲ್ಡ್ ರನ್ಔಟ್ ಅಥವಾ ಇವ್ರು ಜಡೇಜಾ ಅವ್ರು ಔಟ್ ಆಗಿದ್ದು. ಅದು ಏನ್ ಸರ್ ಔಟ್ ಕೊಟ್ಬಿಟ್ರಲ್ಲ ಅಂದ್ರೆ ನೀವು ಅಬ್ಸರ್ವ್ ಮಾಡಿದ್ರೆ ಬಾಲ್ ಪಿಕ್ ಮಾಡಿದಾಗ ಇವ್ರು ನೋಡ್ತಾರೆ, ಜಡೇಜಾ ನೋಡ್ತಾರೆ, ಆಮೇಲೆ ಸ್ವಲ್ಪ ಡೈರೆಕ್ಷನ್ ಚೇಂಜ್ ಆಗುತ್ತೆ, ಅದಕ್ಕೋಸ್ಕರ ಅಂಪೈರ್ ಔಟ್ ಕೊಡ್ತಾರೆ. ಅದ್ರಲ್ಲಿ ಏನು ಡೌಟೇ ಇಲ್ಲ. ಔಟ್ ಸುಮ್ನೆ ಕೊಡಲ್ಲ, ಹಂಗೆಲ್ಲ ಜಡೇಜನ್ ಮೇಲೆ ಕೋಪನ ಅವ್ರಿಗೆ ಪಾಪ. ಈ ಪಿಚ್ ಆಚೆಯಿಂದ ಶುರು ಮಾಡಿದ್ರು, ಆಮೇಲೆ ಓಡಿದ್ರು ಎಕ್ಸಾಕ್ಟ್ಲಿ ಸ್ಟಂಪ್ಸ್ ಲೈನ್ ಅಲ್ಲೇ ಅಡ್ಡ ನಿಂತಿದ್ದಾರೆ, ಕೈಗಳು ಬೇರೆ ಆಚೆ ಬಂತು ನಿನಗೆ. ಸೊ ಇದು ಅಬ್ಸ್ಟ್ರಕ್ಟಿಂಗ್ ದ ಫೀಲ್ಡ್ ಇಂಟೆನ್ಸ್ಲಿ ಅಂತ ಅನ್ನೋದ್ರು ತಲೆನಲ್ಲಿ ಇತ್ತು ಅಂತ ಅರ್ಥ. ಅಂದ್ರೆ ಆಕ್ಚುಲಿ ಜಡೇಜಾ ಸಕ್ಕ ಸ್ಮಾರ್ಟ್ ಆಗಿ ಮಾಡಿದ್ರು ಅವರು, ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಡೈರೆಕ್ಷನ್ ಚೇಂಜ್ ಮಾಡಿರೋದ್ರಿಂದ 100% ಕೊಟ್ಟಿರೋದ್ರಿಂದ ಇಮಿಡಿಯೇಟ್ ಅಪೀಲ್ ಮಾಡಿದ್ರಲ್ಲ, ಅದು ಕರೆಕ್ಟ್ ಆಗಿ ಅಪೀಲ್ ಮಾಡಿದ್ರು. ಇದು ಫೇರ್, ನನ್ನ ಪ್ರಕಾರ RR ತಪ್ಪು ಮಾಡಿಲ್ಲ. ವಿಜಯ್ ಇವಾಗ ಈ ತರ ಅಬ್ಸ್ಟ್ರಕ್ಟಿಂಗ್ ದ ಫೀಲ್ಡ್ ಅಂತ ಔಟ್ ಬಂದ್ಮೇಲೆ ನೀನ್ ಫೇರ್ ಪ್ಲೇ ಅವಾರ್ಡ್ ಅಲ್ಲಿ CSK ಪಾಯಿಂಟ್ಸ್ ಕಮ್ಮಿ ಮಾಡ್ತೀಯಾ? CSK ಪಾಯಿಂಟ್ಸ್